ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಾವು ಸೌಂದರ್ಯ ಲಹರಿ ಮಂತ್ರ ಸ್ತೋತ್ರಗಳನ್ನು ಕಲಿಯುವಂತಹ ವಿಷಯವಾಗಿ ಒಂದಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ನಮ್ಮ ಶಿವಂ ಗುರುಕುಲದಲ್ಲಿ ಗುರೂಜಿಯವರ ಆಶೀರ್ವಾದದಲ್ಲಿ ನಾವು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಶ್ರೀವಿದ್ಯಾ ಸಾಧನೆಯನ್ನು ನಾವು ಹೇಳಿಕೊಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಶ್ರೀವಿದ್ಯಾ ಸಾಧನೆಯನ್ನು ಮಾಡುವಂತಹ ಎಲ್ಲ ಸಾಧಕರಿಗೂ ಸಹ ಸೌಂದರ್ಯ ಲಹರಿ ಅತಿ ಮುಖ್ಯವಾಗಿ ಕಲಿಯಲೇಬೇಕಾಗಿರತಕ್ಕಂತಹ ವಿಷಯವಾಗಿರುತ್ತೆ. ಏಕೆಂದರೆ ಸೌಂದರ್ಯ ಲಹರಿಯಲ್ಲಿ ಮಂತ್ರ ಸಾಧನೆ ಹಾಗೂ ಯಂತ್ರ ಸಾಧನೆ ಎರಡನ್ನೂ ಸಹ ಹೇಳಿಕೊಡ್ತಾ ಹೋಗ್ತೀವಿ. ಶ್ರೀವಿದ್ಯಾ ಸಾಧನೆಯಲ್ಲಿಯೂ ಸಹ ದೇಹ ಸಾಧನೆ ಹಾಗೂ ಯಂತ್ರ ಸಾಧನೆ ಎರಡೂ ಇರುತ್ತೆ. ಹಾಗಾಗಿ ಸೌಂದರ್ಯ ಲಹರಿಗೂ ಶ್ರೀವಿದ್ಯಾ ಸಾಧನೆಗೂ ಅವಿನಾಭಾವ ಸಂಬಂಧವಿರುವ ಕಾರಣ ಶ್ರೀವಿದ್ಯಾ ಸಾಧನೆಯನ್ನು ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳೂ ಸಹ ಸೌಂದರ್ಯ ಲಹರಿಯನ್ನು ಕಲಿಯಲೇಬೇಕಾಗಿರ್ತಕ್ಕಂಥದ್ದು. ಹಾಗೂ ಮನುಷ್ಯ ಸಹಜವಾಗಿ ಮನುಷ್ಯನು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾರೆ. ಹಾಗಾಗಿ ಆ ಎಲ್ಲ ನೂರಾರು ಸಮಸ್ಯೆಗಳಿಗೂ ಸಹ ಪರಿಹಾರವಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಒಬ್ಬರಾದರೂ ಸಹ ಸೌಂದರ್ಯ ಲಹರಿಯ ವಿಷಯವನ್ನು ಕಲಿಯಬೇಕು. ಏಕೆಂದರೆ ಸೌಂದರ್ಯ ಲಹರಿಯಲ್ಲಿ 100 ಸಮಸ್ಯೆಗಳಿಗೆ 100 ಯಂತ್ರಗಳ ಮುಖಾಂತರ 100 ಸ್ತೋತ್ರಗಳ ಮುಖಾಂತರ ಪರಿಹಾರವನ್ನು ಸಾಕ್ಷಾತ್ ಪರಮೇಶ್ವರನೇ ಕೊಡ್ತಾ ಹೋಗ್ತಾನೆ. ಅದಕ್ಕೊಂದು ನಾವು ಪುರಾಣ ವಿಷಯವನ್ನು ನೋಡಿದಾಗ ಪರಮೇಶ್ವರನು ತಾಯಿ ಜಗನ್ಮಾತೆಯ ಕುರಿತು 100 ಶ್ಲೋಕಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ 100 ಶ್ಲೋಕಗಳು ಸಹ ಮನುಷ್ಯನ ಜೀವನದ ಉದ್ಧಾರಕ್ಕಾಗಿಯೇ ಇರುವಂಥದ್ದು. ಒಮ್ಮೆ ಶಂಕರಾಚಾರ್ಯರು ಪರಮೇಶ್ವರನನ್ನ ಭೇಟಿಯಾಗಲು ಕೈಲಾಸಕ್ಕೆ ಹೋದಾಗ ಕೈಲಾಸದಲ್ಲಿ ಶಿವನು ಪರಮೇಶ್ವರನಿಗೆ ಈ 100 ಶ್ಲೋಕಗಳನ್ನು ಹೊಂದಿರತಕ್ಕಂತಹ ಸೌಂದರ್ಯ ಲಹರಿಯ ಒಂದು ರಚನೆಯನ್ನು ಕೊಡುತ್ತಾರೆ. ಆದರೆ ನಂದೀಶ್ವರನು ಅದನ್ನು ತೆಗೆದುಕೊಂಡು ಬರುವಾಗ ನಂದೀಶ್ವರ ಶಂಕರಾಚಾರ್ಯರ ಬಳಿಯಲ್ಲಿ ಅದನ್ನು ಕಿತ್ತುಕೊಂಡು ಕೇವಲ 41 ಶ್ಲೋಕಗಳು ಇರುವಂಥ ರಚನೆಯನ್ನು ಮಾತ್ರ ಕೊಡುತ್ತಾರೆ, ಉಳಿದಂಥದ್ದು ಕೊಡೋದಿಲ್ಲ. ಆಗ ಶಂಕರಾಚಾರ್ಯರು ಮತ್ತೊಮ್ಮೆ ಶಿವನ ಬಳಿ ಹೋಗಿ ಕೇಳಿದಾಗ ಶಿವನು ಶಂಕರಾಚಾರ್ಯರಿಗೆ ಆಶೀರ್ವದಿಸಿದ್ದು ಉಳಿದ ಎಲ್ಲ ಶ್ಲೋಕಗಳನ್ನು ನೀವೇ ಸ್ವತಃ ನಿಮ್ಮ ಕೈಯಾರೆ ರಚನೆ ಮಾಡಿ ಅಂತ ಹೇಳಿ. ಆಗ ಶಂಕರಾಚಾರ್ಯರು ಸಾಕ್ಷಾತ್ ಲಲಿತಾ ಪರಮೇಶ್ವರಿಯನ್ನು ಕುರಿತು ಉಳಿದಂತಹ 59 ಶ್ಲೋಕಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಉಳಿದ ಶ್ಲೋಕಗಳನ್ನು ಸೌಂದರ್ಯ ಲಹರಿ ಎಂದು, ಪ್ರಾರಂಭಿಕ ಸ್ತೋತ್ರಗಳನ್ನು 41 ಶ್ಲೋಕಗಳನ್ನು ಆನಂದ ಲಹರಿ ಎಂದು ಕರೆಯುತ್ತಾ ಹೋಗ್ತಾರೆ. ಈ 100 ಶ್ಲೋಕಗಳು ಸಹ ಮನುಷ್ಯನ ಉದ್ಧಾರಕ್ಕಾಗಿಯೇ ಇರುವಂತಹ ಶ್ಲೋಕಗಳು. ಹಾಗಾಗಿ ಮನುಷ್ಯನು ತಾನು ಪ್ರತಿನಿತ್ಯವೂ ಸಹ ಅನುಭವಿಸುವಂಥ ಎಲ್ಲ ಸಮಸ್ಯೆಗಳಿಗಾಗಿ ಪರಿಹಾರಕ್ಕಾಗಿ ಬೇರೊಬ್ಬರನ್ನು ಅಂದರೆ 3ನೆಯ ವ್ಯಕ್ತಿಯನ್ನು ಅವಲಂಬಿಸುವುದನ್ನು ಬಿಟ್ಟು ಸ್ವತಃ ತಾನೇ ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿಯೇ ಪರಮೇಶ್ವರನು ಅನುಗ್ರಹಿಸಿರ್ತಕ್ಕಂಥ ಈ ಸೌಂದರ್ಯ ಲಹರಿ ಸ್ತೋತ್ರವನ್ನು ತಾವೆಲ್ಲರೂ ಸಹ ಶಿವಂ ಗುರೂಜಿಯವರ ಆಶೀರ್ವಾದದಲ್ಲಿ ಕಲಿಯಬೇಕು ಎಂದು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೇನೆ. ಹಾಗಾಗಿ ಯಾರೆಲ್ಲ ಈ ಸೌಂದರ್ಯ ಲಹರಿಯನ್ನು ಕಲಿಯಬೇಕು ಎನ್ನುವಂಥ ಆಸಕ್ತಿ ಇರತಕ್ಕಂಥವರು ತಾವು ನಮ್ಮ ಗುರುಕುಲದಲ್ಲಿ ದಾಖಲಾತಿಯನ್ನು ಪಡೆದುಕೊಂಡು ನೀವು ವಿದ್ಯಾಭ್ಯಾಸವನ್ನು ನಡೆಸ್ತಾ ಹೋಗಬೇಕು. ಸೊ ಇದಿಷ್ಟು ಇವತ್ತಿನ ಪಾಠದ ಅಂಶ, ಅಂದರೆ ಇವತ್ತಿನ ವಿಷಯ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್. ಸೊ ಹಾಗಾಗಿ ಎಲ್ಲರೂ ಕೂಡ ಶಿವಂ ಗುರುಕುಲದಲ್ಲಿ ದಾಖಲಾತಿಯನ್ನು ಪಡೆದುಕೊಂಡು ಸೌಂದರ್ಯ ಲಹರಿಯನ್ನು ಅಭ್ಯಾಸ ಮಾಡಬೇಕು ಅಂತ ತಿಳಿಸುತ್ತಾ ಇವತ್ತಿನ ಈ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.